ಏನಾಯ್ತಪ್ಪ ಇದು? ಯಾರು ಮಾಡಿದ್ದು? ಏನು ಅವಸ್ಥೆ ಇದು? ಯಾರು ಕೇಳೋದಿದು? ಯಾರು ನೋಡೋದು? ನಮಸ್ಕಾರ ವೀಕ್ಷಕರೇ, ನಾನಿವತ್ತು ವಿರಾಜಪೇಟೆಯ ಒಂದು ಕೆಟಮುಳು ವಿಲೇಜಲ್ಲಿದ್ದೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಒಂದು ಬಾವಿ ಇದೆ. ಆ ಬಾವಿಯಿಂದ ಸುಮಾರು ಡೆಡ್ ಬಾಡಿ ಸಿಕ್ಕಿದೆ. ಒಂದು 9 ಡೆಡ್ ಬಾಡಿ ಸಿಕ್ಕಿದೆ. ಆದರೆ ಇದೆಲ್ಲ ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಇದು 20-21 ವರ್ಷದ ಹುಡುಗಿಯರ ಡೆಡ್ ಬಾಡಿ. ಏನಾಗಿದೆ, ಏನು ವಿಷಯ ಅಂತ ಹೇಳಿ ಯಾರಿಗೂ ಏನು ಗೊತ್ತಿಲ್ಲ. ತನಿಖೆ ನಡೀತಾ ಇದೆ. ಇನ್ನೂ ಸತ್ಯ ಹೊರಗೆ ಬರಬೇಕಿದೆ. ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನೇನಾಗಿದೆ, ಏನು ಯಾರು ಏನು ಅಂತ, ಯಾರ ಡೆಡ್ ಬಾಡಿ ಏನು ವಿಷಯನೂ ಇನ್ನೂ ಇಲ್ಲಿವರೆಗೆ ಗೊತ್ತಾಗಲಿಲ್ಲ. ಸತ್ಯ ಹೊರಬರಬೇಕಾಗಿದೆ. ಕ್ಯಾಮ್ರಾಮನ್ ನವೀನ್ ಜೊತೆ ಇಂದಿರಾ, LTV ಮಡಿಕೇರಿ. ಏನು ನಗ್ತಾ ಇದೆಯಾ? ನಂಗೆ ಸ್ವಲ್ಪ ತೋರಿಸು. ಇಲ್ಲಿ ತೋರಿಸು. ಇಲ್ಲಿ ಒಂದು ಕಾಲು ತುಮಕೂರಲ್ಲಿ ಅಂದ್ರೆ ನಮ್ದು ಬಾರ್ಡರ್ ರಾಜನಗರದ ಮೇಲೆ ನೋಡಿದ್ರೆ ಏನ್ ಕತೆ ಅಂತ. ಮೇಲೆ ನೋಡಿದ್ರೆ ಏನಿರುತ್ತೆ? ಅವರಿಗೆ ಗೊತ್ತು ಮೇಲೆ ನೋಡಿದ್ರೆ ಏನಿರುತ್ತೆ ಅಂತ. ಕಾರ್ಡ್ ಕೊಟ್ಟಿದ್ದಲ್ಲ, ಬಂತ? ಇಲ್ಲ, ಅದು ಮಂಡೆಗೆ ಅಂತ ತೋರಿಸ್ತಾ ಇದೆ ಡೇಟ್. ಅಯ್ಯೋ, ಮಂಡೆಗೆ ಸಿಗೋದಾದ್ರೆ ಅಲ್ಲ, ಅವತ್ತೇ ಆರ್ಡರ್ ಮಾಡಿದ್ದಲ್ಲ. ಇಲ್ಲ, ಅದು ಮಂಡೆಗೆ ಅಂತಾನೆ ತೋರಿಸ್ತಾ ಇದೆ. ನಾನು ಕಳೆದವರನ್ನೇ ಬರ್ಬೋದು ಅಂತ ಅನ್ಕೊಂಡೆ. ಇದಕ್ಕಿಂತ ಬೆಸ್ಟ್ ನಾವು ಇದ್ರಲ್ಲಿ ಆರ್ಡರ್ ಮಾಡಿದ್ರೆ ಎಷ್ಟು ಬಂದಿರ್ತೈತೆ. ಅದು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಇವ? ಕ್ಯಾನ್ಸಲ್ ಮಾಡ್ಬೋದು. ಮಾಡ್ಬೋದು, ಬೆಸ್ಟ್. ಮತ್ತೆ ಮದುವೆಗೆ ಇನ್ಯಾವ ಡ್ರೆಸ್ ಹಾಕೋದು? ಹಾಗಾದ್ರೆ ಕ್ಯಾನ್ಸಲ್ ಮಾಡಿ ಅದ್ರಲ್ಲಿ ಕ್ಯಾನ್ಸಲ್ ಮಾಡಿ ಅಲ್ಲಿ ಬುಕ್ ಮಾಡಿ. ಬ್ಯಾಂಗ್ಳೂರಲ್ಲಿ ಆರ್ಡರ್ ಮಾಡ್ತೀರಾ? ಹಾಂ, ಅಲ್ಲಿಗೆ ಮಾಡ್ಬಿಡಿ. ನಾನು ಅಲ್ಲಿ ತಗೊಂಬಂದ್ಬಿಡ್ತೀನಿ ಅಲ್ಲಿಂದ. ಇವ್ರು ನನ್ನ ತಂದೆ. ನಮಸ್ತೆ. ಇವ್ರು ನಮ್ಮ ತಾಯಿ. ನಮಸ್ತೆ. ನನ್ನ ತಂಗಿ. ಇವಳು ನನ್ನ ಮಿಸ್ಸೆಸ್. ಇಬ್ಬರಳು ಮಕ್ಕಳು. ಮಗ ದುಬೈಲಿದ್ದಾನೆ, ಮಗಳು ಮನೆಯಲ್ಲಿದ್ದಾಳೆ. ಚಂದ್ರು ಅಂತ ಹೇಳೋರು ನಿಮ್ಮಲ್ಲಿ ಹುಡುಗಿ ಇದ್ದಾರೆ ಅಂತೇಳಿ ಹೇಳಿದರು. ಹಾಗಾಗಿ ನಾವು ಮಗನ ಮತ್ತು ಫ್ಯಾಮಿಲಿ ಸಮೇತ ನಿಮ್ಮಲ್ಲಿಗೆ ಬಂದಿದ್ದೀವಿ. ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ನೀವು ದಯವಿಟ್ಟು ತಿಳಿಸ್ಬೇಕು ನಮಗೆ. ರೆಡಿ ಆಗಿದೆಲ್ಲ ಅಂತ ನೋಡಿ ಬರ್ತೀನಿ. ನೀವು ಏನು ಮಾಡ್ಕೊಂಡಿದ್ದೀರಾ? ನಾನು ಸಿವಿಲ್ ಇಂಜಿನಿಯರ್ ಆಗಿರೋದು. ವಾಶ್ರೂಮ್ ಎಲ್ಲಿ ಹೋಗ್ಬೇಕು? ವಾಶ್ರೂಮ್ ಎಲ್ಲಿ? ಹುಡುಗ ಇಷ್ಟ ಆಯ್ತಾ? ಹುಡುಗ ಇಲ್ಲಮ್ಮ, ನನಗೆ ಇಷ್ಟ ಆಗಿಲ್ಲ. ಯಾಕೆ ಇಷ್ಟ ಆಗಲಿಲ್ಲ? ತುಂಬ ಚೆನ್ನಾಗಿದ್ದಾರಲ್ಲ ಮನೆ ಕಡೆ. ತುಂಬ ಬ್ಲ್ಯಾಕ್ ಇದ್ದಾನಮ್ಮ, ಸ್ಲಿಮ್ ಆಗಿದ್ದಾನೆ. ಇಷ್ಟ ಇಲ್ಲ ನನಗೆ. ಬನ್ನಿ ಅಮ್ಮ, ಹೋಗೋಣ. ಹುಡುಗಿಗೆ ಇಷ್ಟ ಆಗಿಲ್ಲಂತೆ. ಇಲ್ಲೆಲ್ಲ ಕೂರಿ ಕೂರಿ. ಲೀಲಾವತಿ, ಏನಾಯ್ತು? ಹುಡುಗಿಗೆ ಯಾಕೋ ಇಷ್ಟ ಆಗಿಲ್ಲಂತೆ. ಸರಿ ಅಂದ್ರೆ ನಾವು ಹೊರಡ್ತೀವಿ. ರೀ, ನಾಳೆ ಫ್ರೆಂಡು ನನ್ನ ಮನೆಗೆ ಬರ್ತಾ ಇದ್ದಾಳೆ. ಹೌದಾ? ನಾನು ರಜೆ ಮಾಡಬೇಕಾ? ಯಾಕೆ? ಕಂಪನಿ ಕೊಡಲಿಕ್ಕೆ. ಒದೆ ಬೀಳುತ್ತಷ್ಟೇ. ಹೌದಾ? ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಧಿಕಂ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಧಿಕಂ. ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾ
ಅಮ್ಮ ನಿಂಗೇನು ಹೆಲ್ಪ್ ಮಾಡ್ಲಮ್ಮ? ಏನಪ್ಪ ಹೆಲ್ಪ್ ಮಾಡೋದು? ನಿನ್ಗೆ ಇವತ್ತು ರಜಾ ಅಲ್ಲ, ನೀನು ಆರಾಮಲ್ಲಿ ಇಲ್ಲ ಕೂತ್ಕೊ. ಪರವಾಗಿಲ್ಲ, ಏನಾದ್ರು ಹೆಲ್ಪ್ ಮಾಡ್ತೀನಮ್ಮ. ಈರುಳ್ಳಿ ಹೆಚ್ಚಿ ಕೊಡ್ತೀಯಾ? ಏನಪ್ಪ ಅಡಿಗೆ ಮಾಡೋದು ಎಷ್ಟು ಕಷ್ಟ ಅಂತ ಈಗ ಗೊತ್ತಾಯ್ತಾ? ಅಡಿಗೆ ಆಗಿಲ್ಲ ಅಂತ ಬೊಬ್ಬೆ ಆಗ್ತೀಯಾ? ಸರಿ ಪಾತ್ರ ತೊಳ್ಕೊಡ್ಲಮ್ಮ? ಏನಪ್ಪ ಇಷ್ಟೆಲ್ಲ ಹೆಲ್ಪ್ ಮಾಡಕ್ಕೆ ಹೇಗೆ ಮಗನಿಗೆ ಮನ್ಸು ಬಂದಿದ್ದು? ಸಾಕು ಬಿಡಪ್ಪ, ನಾ ಮಾಡ್ಕೊಳ್ತೀನಿ, ಹೋಗು. ನಂಗೊಂಚೂರು ಆಫೀಸ್ ಕೆಲಸ ಅದು ಮುಗಿಸ್ಕೊಳ್ತೀನಿ. ಕಾಫಿ ತಗೋಬಾರೆ. ಹಲವು ಜಿಲ್ಲೆಗಳಲ್ಲಿ ಶಾಲಾ ರಜೆ, ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಧಿಕಾರಿಗಳಿಂದ ಆದೇಶ. ಉತ್ತರ ಕನ್ನಡದಲ್ಲಿ ಅಬ್ಬರದ ಮಳೆಯ ಅವಾಂತರ. ಶಿರಸಿ ಕುಮಟಾ ಹೆದ್ದಾರಿಯಲ್ಲಿ ಕೆಲಕಾಲ ಪ್ರಯಾಣಿಕರ ಪರದಾಟ. ಊರಿನಲ್ಲಿ ಮಹಾಮಳೆಗೆ ಮರ, ಕೆಮ್ಮಣ್ಣುಗುಂಡಿ ರಸ್ತೆ ಸಂಚಾರ ಹರಸಾಹಸ ಪಟ್ಟು ಕೆರೆಯಂತಾದ ಏರ್ಪೋರ್ಟ್, ಕೆಸರುಗದ್ದೆಯಾದ ಜುನಾಗಢ. ಮಹಾರಾಷ್ಟ್ರದಲ್ಲಿ ಎಂತ ಮಳೆನೇ ಇಲ್ಲ ಇಲ್ಲಿ ಗದ್ದೆ ಎಲ್ಲ ತೋಟ ನೋಡಿದ್ಯಾ? ತೋಟದಲ್ಲಿ ಈ ಟೈಮಲ್ಲಿ ಎಂತ ಈ ವರ್ಷ ಅಲ್ಲ. ಇವ್ರನ್ನೆಲ್ಲ ನೋಡ್ದಂಗಿದೆಯಲ್ಲ, ನಮ್ಮ ಲೋಹಿತಿಗೆ ನೋಡ್ರಿ ಹುಡುಗಿದ ನೀವು? ಪರವಾಗಿಲ್ಲ. ನಮ್ಮ ಊರ ಸೈಡ್ ಅಲ್ಲ, ಬನ್ನಿ ಒಳಗಡೆ. ನನ್ನ ಮಿಸಸ್, ಇಬ್ಬರು ಮಕ್ಕಳು, ಒಂದು ಹುಡುಗ ಹುಡುಗಿ. ಹುಡುಗ ಬಾಂಬೆಯಲ್ಲಿ ಸೆಟ್ ಆಗಿದ್ದಾನೆ. ಹುಡುಗಿ ಹೋಗ್ತಾ ಇದ್ದಾಳೆ. ಹೌದಪ್ಪ, ಏನು ಮಾಡ್ತಿದ್ದಪ್ಪ? ನಾನು ಸಿವಿಲ್ ಇಂಜಿನಿಯರ್ ವರ್ಕ್ ಮಾಡ್ತೀನಿ ಸರ್, ಒಂದು ಪ್ರೈವೇಟ್ ಕಂಪನಿಲಿ. ಹೌದಾ? ಈಗ ಜಸ್ಟ್ ಲೀವಲ್ಲಿ ಬಂದಿದ್ದೆ. ನನಗೆ ಏನೋ ನಮ್ಮ ತಂದೆಗೆ ಯಾರೋ ಏನೋ ಹೇಳಿದ್ರಂತೆ, ನನಗೆ ನಿಮ್ಮಲ್ಲಿ ಒಂದು ಹುಡುಗಿ ಇದೆ ಅಂತ ಹೇಳಿ ಗೊತ್ತಾಯಿತು. ಹೌದು, ಆ ಹುಡುಗಿನ ನಮ್ಮ ಮನೆಗೆ ಕರೆದಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಿಮ್ಮ ಅಭಿಪ್ರಾಯ ಹೇಗೆ ಅಂತ ನೋಡ್ಬೇಕೀಗ. ನಮ್ಮ ಅಭಿಪ್ರಾಯ ಈಗ ಓದ್ತಾ ಇದ್ದಾಳಲ್ಲ, ಅದರಿಂದ ಸ್ವಲ್ಪ ಅವಳನ್ನೇ ಕೇಳಬೇಕು ನಾವು. ಅದೇ ಕೇಳಿ ಆಮೇಲೆ ಬೇಕಂತಿಲ್ಲ. ಅದೇ ನಾವು ವಿಷಯ ತಿಳಿಯಿತು, ಅವ್ನಿಗೆ ಬಂದು ಹುಡುಗನಿಗೆ ಹುಡುಗಿಗೆ ಯಾವ್ದಕ್ಕೂ ಮೊದ್ಲು ಹುಡುಗಿ ಓದ್ತಾ ಇದ್ದಾಳೆ, ಅದಕ್ಕೆ ಅವಳ ಫಸ್ಟ್ ಕೇಳ್ಬೇಕಲ್ಲ, ಅವಳ ಅಭಿಪ್ರಾಯ ಏನಂತ ಕೇಳ್ಕೊಳ್ಬೇಕು. ಈಗ ನಾವಿಬ್ರು ಮಾತು ಕೊಟ್ರೆ ಆಗಲ್ಲ. ಅದರಿಂದ ನೋಡೋಣ, ಅವಳೊಂದು ಕರೆದು ಒಂದು ಮಾತು ಕೇಳ್ಬೇಕು. ಆಯ್ತು, ಹೋಗಿ ಮಗಳನ್ನ ಕರ್ಕೊಂಡು ಬಾ. ಜ್ಯೂಸ್ ತಗೊಳ್ಳಿ. ಚೆನ್ನಾಗಿದ್ಯಾ?
ಕುಡಿಸಿ ನೀರು ತಕೊಳ್ಳಿ. ನಾನು ಜಸ್ಟ್ ಒಂದು 10 ನಿಮಿಷ ಆಯ್ತು ಕುಡಿದು ಕುಡಿದು. ಈಗ ನಾವು ಹೊರಗಡೆ ಹೋಗೋಣ ಅಂತ ಇದ್ದೆ, ನೀವು ಬಂದ್ರಿ. ಸರಿ ನಾವು ತಗೊಳ್ತೀವಿ. ಆಯ್ತು ತಗೊಳ್ಳಿ. ಸ್ವಲ್ಪ ಸ್ವೀಟ್ ಎಲ್ಲ ಉಂಟು, ತಗೊಳ್ಳಿ. ನಾನು ಬರ್ತೀನಿ ಇವಾಗ. ಆಯ್ತು. ಹುಡುಗ ಇಷ್ಟ ನನಗೆ. ಇಲ್ಲ ಅಮ್ಮ, ನಂಗೆ ಇಷ್ಟ ಇಲ್ಲ. ನಂಗೆ ಇಷ್ಟು ಬೇಗ ಮದುವೆ ಬೇಡ ಅಮ್ಮ. ನಂಗೆ 2 ವರ್ಷ ಬಿಟ್ಟು ನೋಡ, ನಂಗೆ ಇನ್ನೂ ಓದಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕಲ್ಲ ಅಮ್ಮ. ಇನ್ನೊಂದು 2 ವರ್ಷ ಬಿಟ್ಟು ಮದುವೆ ಹುಡುಗ ಓದ್ತಾ ಇದ್ದಾನೆ, ಕೆಲಸಕ್ಕಿದ್ದಾನೆ, ಜಾಬ್ ಇದ್ದಾನಲ್ವಾ, ಚೆನ್ನಾಗಿದ್ದಾನೆ ಹುಡುಗ. ಅದು ನನಗೆ ಹುಡುಗನ ಇಷ್ಟ ಆಗಿಲ್ಲ ಅಮ್ಮ, ಬೇಡ. ಮದುವೆ ಆಗಲ್ಲ ಇವಾಗ. ಇಷ್ಟು ಬೇಗ ಬೇಡ ಅಮ್ಮ, ಇನ್ನೊಂದು 2 ವರ್ಷ ಬಿಟ್ಟು ಆಗ್ತೀನಿ. ಆಗ ಅವು ಬಂದಿದ್ದಾರೆ, ನಾವು ಹಾಗೆ ಹೇಳುವ. ಆಯ್ತು, ಅಪ್ಪನ ಹತ್ರ ಹೇಳಿ ಅಮ್ಮ. 2 ವರ್ಷ ಕಳೆದ್ಮೇಲೆ ನೋಡುವ ಅಂತ ಹೇಳುವ. ಇಷ್ಟ ಇಲ್ಲ ಅಂತ ಅವನಿಗೆ ಸ್ವಲ್ಪ ಇಷ್ಟ ಕಮ್ಮಿ ಇದೆ ಅವಳಿಗೆ. 2 ವರ್ಷ ಓದ್ಬೇಕಂತ ಅದೇ ಆಯ್ತು, ಹಂಗೆ ಹೇಳೋಣ. ಆಯ್ತು, ಈಗ ಮಗಳು ಹೇಳಿ ಕಳಿಸಿದ್ರೆ ಅಂದ್ರೆ ಅವಳಿಗೆ ಸ್ವಲ್ಪ ಈಗ ಸಣ್ಣವಳಲ್ಲ, ಓದ್ಲಿಕ್ಕೆ ಉಂಟು. ಇನ್ನೊಂದು 2 ವರ್ಷ ಓದಿ ಮುಗಿಸಿ ಆಮೇಲೆ ಮದುವೆ ನೋಡೋಣ ಅಂತ ಹೇಳಿದ್ರು. ಅದಕ್ಕೆ ಅವಳಿಗೆ ಸ್ವಲ್ಪ ಹುಡುಗನ ಇಷ್ಟೊಂದು ಆಗಿಲ್ಲ ಅಂತೆ. ಅದೇನು ಮಾಡೋಣ ಅಂತ ಹೇಳಿ ಇನ್ನೊಂದ್ಸಲ ನಾವು ಹೇಳಿ ಕಳಿಸ್ತೀವಿ, ಫೋನ್ ನಂಬರ್ ಕೊಟ್ಟೋಗಿ. ಆಯ್ತು, ಮಧ್ಯಾಹ್ನ ಊಟ ಮಾಡಿ ಆಯ್ತು. ಸಂತೋಷ, ಬೇಜಾರು ಮಾಡ್ಕೊಳ್ಬೇಡಿ. ಆಯ್ತಾಯ್ತು. ನನ್ನ ಲೈಫಲ್ಲಿ ಯಾಕೆಲ್ಲ ಹೀಗೆ ಆಗ್ತಾ ಇದೆ? ಅವಳು ಮಾಡಿ ಅಣ್ಣ, ಅಮ್ಮ ಊಟ ಕರ್ತಿದ್ದಾರೆ, ಬಾ ಅಣ್ಣ. ನೀವು ಹೋಗಿ, ಬರ್ತೀನಿ. ಬಾ ಅಣ್ಣ ಬೇಗ. ನಿಂಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ, ಹೋಗ್. ಏನಪ್ಪ ಹೀಗೆ ಕೂತಿದ್ಯಾ? ಹೇಳು, ಊಟ ಮಾಡು ಬಾ. ಹೋಗಮ್ಮ, ಬರ್ತೀನಿ. ಏನು ಬರ್ತೀಯಾ? ಯಾವಾಗಲೂ ಕುಡ್ಕೊಂಡು ಕೂತಿರ್ತೀಯಾ? ಇಷ್ಟೆಲ್ಲ ಆಗಿದ್ದು ಗೊತ್ತಾಗಿಲ್ವಾ ನಿನ್ಗೆ? ನಮ್ಗೆಲ್ಲ ಗೊತ್ತಮ್ಮ. ಏನಾಯ್ತು ನಿಂಗೆ ಗೊತ್ತಲ್ಲ? ಏನೇನಾಯ್ತು ಎಲ್ಲ ಗೊತ್ತು. ಹೀಗೆ ಕುಡ್ಕೊಂಡು ಬಿದ್ದಿರು. ಅವಳು ಒಬ್ಳೇ ಹುಡುಗಿ ಅಲ್ಲದ? ಇಷ್ಟೆಲ್ಲ ಆದ್ಮೇಲೆ ನಾ ಸುಮ್ಮನಿರ್ಬೇಕು? ಹಲೋ ಹಲೋ, ಬಾ, ಸ್ಟಾಪ್. ಟೈರ್ ನೋಡಿ, ಪಂಚರ್ ಆಗಿದೆ. ಯಾರು ಇಲ್ಲಲ್ಲ, ಯಾರು ಕಾಣ್ತಾ ಇಲ್ಲ. ಬೇಗ ಹೋಗ್ಬಿಡೋಣ. ಕ್ರೌರ್ಯವಲ್ಲ ಇವತ್ತು ವಿಜೃಂಭಿಸಲಿ, ರಕ್ತದ ಕುಳಿಯಾಗಲಿ, ನನ್ನ ಆಸೆಗಳೆಲ್ಲ ಇವತ್ತು ಪ್ರಜ್ವಲಿಸಲಿ.
ಕಾರ್ಯವೇ ನಡೆಯಲಿ ಇವತ್ತು. ಎಲ್ಲ ಅಗೋಚರ ಶಕ್ತಿಗಳು ಬಂದು ಇಲ್ಲಿ ಸೇರಲಿ. ನನ್ನ ಮನಸ್ಸಲ್ಲಿರುವ ದ್ವೇಷ ಆಸೆಗಳೆಲ್ಲ ಹಿಂದೇ ಅಂತ್ಯವಾಗಲಿ. ಈ ಪೂಜೆಗೆ ಯಾವುದೇ ವಿಘ್ನ ಬಾರದಿರಲಿ. ಇಲ್ಲೇ ಅಗ್ನಿಗೆ ಆಹುತಿ ಮಾಡ್ತೇನೆ. ತಕೋಪ ಕಾಫಿ ಕುಡಿ ಹೇಳು. ಯಾಕಪ್ಪ ಈಗ ಕೂತಿದ್ಯಾ? ಇನ್ನೊತ್ತರ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ಏನು ಹೇಳಮ್ಮ? ಒಂದು ಹುಡುಗಿ ನೋಡಿದೀನಿ, ನೋಡಕ್ ಹೋಗೋಣ ಅಂತ. ಈಗ ಇಷ್ಟೆಲ್ಲ ಆಗಿರೋ ಸಾಲದ ಮತ್ತೆ ಮತ್ತೆ ಹುಡುಗಿ ನೋಡಕ್ ಹೋಗೋದು, ಮತ್ತೆ ಅವಳನ್ನ ರಿಜೆಕ್ಟ್ ಮಾಡೋದು. ಇದೊಂದು ಹುಡುಗಿ ನೋಡೋಣ, ನೋಡುವ ಏನಾಗ್ತದೆ ಅಂತ. ಇಲ್ಲ, ನನಗಂತೂ ಇಷ್ಟ ಇಲ್ಲ. ಅಲ್ಲಿ ಹೋಗೋದು, ಅವಳು ಮತ್ತೆ ನನ್ನ ರಿಜೆಕ್ಟ್ ಮಾಡೋದು. ಏನ್ ಮಾಡೋದಪ್ಪ ಈಗ? ನಾವೀಗ ಕಪ್ಪಾಗಿ ಹುಟ್ಟೋದೇ ತಪ್ಪ? ಆ ದೇವ್ರು ಬಣ್ಣ ಕೊಟ್ಟಿದ್ದು, ಈ ಥರ ಬಾಡಿ ಕೊಟ್ಟಿದ್ದು, ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ಅದ್ರ ಜೊತೆಗೆ ಈಗ ಒಂದು ಮೆಸೇಜ್ ಬಂತು. ನಾವೊಂದು ಮೊನ್ನೆ ಹುಡುಗಿ ನೋಡೋಕೆ ಹೋಗಿದ್ವಲ್ಲ, ಆ ಹುಡುಗಿ ಬೇರೆ ಒಂದು ಹುಡುಗನ ಜೊತೆ ಇರೋ ಫೋಟೋ. ಅವ್ರು ಅವತ್ತು ಹೇಳಿದ್ರು 2 ವರ್ಷ ಆದರೆ ಮದುವೆ ಮಾಡಲ್ಲ ಅಂತ. ಹಿಂಗೆಲ್ಲ ಮಾಡಿದ್ರೆ ಹೆಂಗೆ? ದೇವ್ರೆ, ಯಾಕೆಪ್ಪ ಈಗೆಲ್ಲ ನಡೀತಾ ಇದೆ? ಇದು ಒಂದನ್ನಾದ್ರೂ ಸರಿ ಮಾಡಿ ಕೊಡಪ್ಪ. ನಾನಿನ್ನು ಸತ್ತಿಲ್ಲ. ನನ್ನ ಇಷ್ಟಪಡೋರು ಸಾಯಿಸೋವರೆಗೂ ನಾ ಸಾಯಲ್ಲ. ಇಲ್ಲ, ಇವತ್ತು ನಿನ್ನ ಸಾಯಿಸಿ ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ದೀನಿ. ಇಲ್ಲ ಅಂದರೆ ಇನ್ನು ಎಷ್ಟೋ ಜೀವನ ಬಲಿ ತೊಗೊಂಡ್ಬಿಡ್ತಾ ಇದ್ದೆ.